ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಗಣರಾಜ್ಯೋತ್ಸವ. ಸಂವಿಧಾನ ನೀಡಿದ ಹಕ್ಕು ಕರ್ತವ್ಯ ನೆನಪಿಸಿದ ಯತೀಶ್. ಸಂವಿಧಾನ ಒಪ್ಪಿಕೊಂಡ ಪವಿತ್ರ ದಿವಸ ಎಂದ ಬೇಳೂರು. ಶಾಶ್ವತ ಧ್ವಜಸ್ತಂಭದಲ್ಲಿ ಶಾಸಕರಿಂದ ಧ್ವಜಾರೋಹಣ. ಸಂವಿಧಾನದ ಆಶಯಕ್ಕೆ ಬದ್ಧರಾಗಿರಲು ಶಾಸಕರ ಕರೆ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಯಡಿಯೂರಪ್ಪ ಸಹ ನಮ್ಮ ರಾಜಕೀಯ ಗುರು ಎಂದು ಅಚ್ಚರಿ ಮೂಡಿಸಿದ ಬೇಳೂರು ಮಾತು. ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ಪತ್ರಕರ್ತ ಉಮೇಶ್ ಮೊಗವೀರ ಕುಟುಂಬಕ್ಕೆ ಶಾಸಕರಿಂದ ₹25,000 ಆರ್ಥಿಕ ಸಹಕಾರ. ಬ್ಲಾಕ್ ಕಾಂಗ್ರೆಸ್ನಿಂದ ಗಣರಾಜ್ಯೋತ್ಸವ ಆಚರಣೆ. ಶಾಸಕರಿಂದ ಧ್ವಜಾರೋಹಣ. ಯಡೇಹಳ್ಳಿಯಲ್ಲಿ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ನಟರಾಜ್ ಗೇರ್ಬೀಸ್. ಈಗ ಸುದ್ದಿಯ ವಿವರ. ಗಣರಾಜ್ಯೋತ್ಸವ ಸಂವಿಧಾನ ಒಪ್ಪಿಕೊಂಡ ಅತ್ಯಂತ ಪವಿತ್ರ ದಿನವಾಗಿದೆ. ಸಂವಿಧಾನ ನಮಗೆ ಹಕ್ಕುಗಳನ್ನು ನೀಡಿರುವ ಜೊತೆಗೆ ಕರ್ತವ್ಯಗಳನ್ನು ಸಹ ಜಾಗೃತಗೊಳಿಸಿದೆ. ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿ ಬದುಕಬೇಕು ಎಂದು ಉಪವಿಭಾಗಾಧಿಕಾರಿ ಯತೀಶ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಭಾನುವಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಗಣರಾಜ್ಯೋತ್ಸವ ದಿನವನ್ನು ಸಂಭ್ರಮ ಸಡಗರದಿಂದ ಭಾರತ ದೇಶದಾದ್ಯಂತ ಆಚರಿಸುತ್ತಿದ್ದೇವೆ. ಭಾರತ ಸ್ವಾತಂತ್ರ್ಯದ ನಂತರ ಹಲವು ಪ್ರಾಂತ್ಯಗಳನ್ನು ಹೊಂದಿದ್ದ, ಹಲವು ಧರ್ಮಗಳನ್ನು ಹೊಂದಿದ್ದ, ಹಲವು ಭಾಷಿಕರನ್ನು ಹೊಂದಿದ್ದ ಒಂದು ರಾಷ್ಟ್ರ. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲು ಹಾಗೂ ದೇಶದ ಸಮಗ್ರ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತಕ್ಕಾಗಿ ನಾವು ಸಂವಿಧಾನವನ್ನು ರಚನೆ ಮಾಡಿದ್ದೇವೆ. ಅಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದ ಅಧ್ಯಕ್ಷತೆ ಹೊಂದಿದ್ದ ರಾಜ್ಯಾಂಗ ರಚನಾ ಸಮಿತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷರಾಗಿ ನೇಮಿಸಿದ್ದ ಕರಡು ರಚನಾ ಸಮಿತಿ 2 ವರ್ಷ 11 ತಿಂಗಳು 17 ದಿನಗಳ ಸುದೀರ್ಘ ಶ್ರಮದ ನಂತರ ಒಂದು ಬೃಹತ್ ಲಿಖಿತ ಸಂವಿಧಾನ ರಚನೆಯಾಯಿತು. ನಮ್ಮ ಸಂವಿಧಾನವು ಹಕ್ಕುಗಳನ್ನು ನೀಡಿದ್ದು, ಅದರೊಂದಿಗೆ ಭಾರತದ ಪ್ರಜೆಗಳಾದ ನಮಗೆ ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆಯೂ ಹಲವಷ್ಟು ಪಾಠಗಳನ್ನು ತಿಳಿಸಿ ಹೇಳಿದೆ. ನಮ್ಮ ಸಂವಿಧಾನವು ಕಾಲಕಾಲಕ್ಕೆ ಅವಶ್ಯಕತೆ ಇದ್ದ ಅಂಶಗಳನ್ನು ತಿದ್ದುಪಡಿಗಳಾಗಿ ಪ್ರಪಂಚದ ಅತ್ಯುತ್ತಮ ಸಂವಿಧಾನಗಳಲ್ಲಿ ಒಂದಾಗಿ ಇಂದು ನಿಂತಿದೆ. 1950 ಜನವರಿ 26ರಂದು ಜಾರಿಗೆ ಬಂದಂಥ ನಮ್ಮ ಸಂವಿಧಾನ ನಮ್ಮ ದೇಶದ ಪ್ರಜೆಗಳಿಗೆ ಸಮಾನ ಶಿಕ್ಷಣ, ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕುಗಳು, ಶಿಕ್ಷಣ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಇವೆಲ್ಲವನ್ನು ನೀಡಿ ನಮಗೆ ಕರ್ತವ್ಯಗಳನ್ನು ಹೇಗೆ ಪಾಲಿಸಬೇಕೆಂಬ ನೀತಿ ಪಾಠವನ್ನು ನಮಗೆ ತಿಳಿಸಿದೆ. ಈ ಸಂವಿಧಾನದ ಆಶಯದಡಿಯಲ್ಲಿ 47ರಲ್ಲಿ ಸ್ವಾತಂತ್ರ್ಯ ಪಡೆದ ನಾವು ನಮ್ಮ ರಾಷ್ಟ್ರ ಜಗತ್ತಿನಲ್ಲೇ ಆರ್ಥಿಕತೆಯಲ್ಲಿ 5ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆದು ನಿಂತಿದೆ. ನಮ್ಮ GDP $3.7 ಟ್ರಿಲಿಯನ್ ಆಗಿದ್ದು 2047ರವರೆಗೆ $10 ಟ್ರಿಲಿಯನ್ ಆಗಿ ಬೆಳೆದು ಜಗತ್ತಿನಲ್ಲೇ 2ನೇ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿ ಬೆಳೆಯಲು ಇವತ್ತು ತಾಪುಗಾಲ ಹಾಕುತ್ತಿದ್ದೇವೆ. ನಮ್ಮ ದೇಶ ಇಂದು ಮಂಗಳಗ್ರಹ ಯಾನ ಯೋಜನೆ, ಚಂದ್ರಯಾನ್ 3, ಗಗನಯಾನ್ ಯೋಜನೆಗಳ ಮೂಲಕ ವೈಜ್ಞಾನಿಕ ಕ್ಷೇತ್ರದಲ್ಲೂ ಭಾಳಷ್ಟು ಸಾಧನೆಯನ್ನು ಮಾಡಿದೆ. ದೇಶ ಸ್ವತಂತ್ರ ಬಂದಾಗ ಕೇವಲ 19% ವಿದ್ಯುತ್ ಸಂಪರ್ಕ ಇದ್ದ ರಾಷ್ಟ್ರ ಇಂದು 100ಕ್ಕೆ 100 ಎಲ್ಲ ಮನೆಗಳು ವಿದ್ಯುತ್ತನ್ನು ನೀಡತಕ್ಕಂಥ ರಾಷ್ಟ್ರವಾಗಿ ಬೆಳೆದು ನಿಂತಿದೆ. ಇದೆಲ್ಲ ಅಲ್ಲದೆ ಜನ್ಧನ್ ಯೋಜನೆ, ಆತ್ಮನಿರ್ಭರ್ ಯೋಜನೆ, ದೇಶದ ಇತರ ಯೋಜನೆಗಳಿಂದ ಭಾರತ ಸಮಗ್ರ ಅಭಿವೃದ್ಧಿಯ ಕಡೆಗೆ ತಾಪುಕಾಲಿಡುತ್ತಾ ಬಡತನವನ್ನು 20%ಗಿನ ಕೆಳಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಈ ಸಂವಿಧಾನ ಮತ್ತು ಈ ರಾಷ್ಟ್ರ ಬೆಳೆದು ಬಂದಿರತಕ್ಕಂಥದ್ದಕ್ಕೆ ಉದಾಹರಣೆಯಾಗಿ ನಿಂತಿದೆ. ಕರ್ನಾಟಕವು ಭಾರತ ದೇಶದಲ್ಲಿ ತಂತ್ರಜ್ಞಾನ, ಶಿಕ್ಷಣ, ಕೃಷಿ ಮತ್ತು ಮೂಲ ಸೌಕರ್ಯಗಳಲ್ಲಿ ಉಳಿದ ರಾಜ್ಯಗಳಿಗೆ ಮಾದರಿಯಾಗಿ ನಿಂತಿದೆ. ಕರ್ನಾಟಕ ರಾಜ್ಯವು ದಕ್ಷಿಣ ಏಷ್ಯಾದ ಸಿಲಿಕಾನ್ ವ್ಯಾಲಿ ಎಂದೇ ಪ್ರಸಿದ್ಧಿಗೊಂಡಿದೆ. ಕರ್ನಾಟಕ ಘನ ಸರ್ಕಾರ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯಶಸ್ವಿ ಯೋಜನೆ ಮತ್ತು ಶಕ್ತಿ ಯೋಜನೆಗಳ ಮೂಲಕ ಬಡವರ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಮುಖ್ಯ ಪಾತ್ರವನ್ನು ವಹಿಸಿದೆ. ಸಾಮಾಜಿಕ ನ್ಯಾಯದ ಜೊತೆಗೆ ಪ್ರಗತಿಯಲ್ಲೂ ಕೂಡ ಹಿಂದೆ ಬಿಡದೆ ಶಾಲೆಗಳ ಅಭಿವೃದ್ಧಿಗೆ 4,000 ಕೋಟಿ, 3,000 ಕಿಲೋಮೀಟರಷ್ಟು ರಸ್ತೆಗಳ ಅಭಿವೃದ್ಧಿಗಾಗಿ ಸುಮಾರು 12,000 ಕೋಟಿವರೆಗೂ ಖರ್ಚು ಮಾಡುತ್ತಾ ಪ್ರಗತಿಶೀಲ ಕೃಷಿ ಯೋಜನೆ ಮತ್ತು ಕಿಸಾನ್ ಸಮೃದ್ಧಿ ಯೋಜನೆ
ವಿವಿಧ ಭಾಗ್ಯ ಯೋಜನೆಗಳ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಸಹಾಯ ಮಾಡುತ್ತಿದೆ. ಪ್ರಸ್ತುತ ನಮ್ಮ ಸಾಗರ ತಾಲೂಕು ಕೂಡ ಕರ್ನಾಟಕದ ಪ್ರಗತಿಯಲ್ಲಿ ಸಾಗರ ತಾಲೂಕು ಅದರದೇ ಆದಂಥ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ 31 ಕೋಟಿ, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ 33 ಕೋಟಿ, ಶರಾವತಿ ಹಿನ್ನೀರು ಸಿಕಂದೂರಿನಲ್ಲಿ 423 ಕೋಟಿಗಳ ಅನುದಾನದಲ್ಲಿ ಕಾರ್ಯಗಳು ಮುಕ್ತಾಯ ಹಂತದಲ್ಲಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಸಾಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಮುಜರಾಯಿ ದೇವಾಲಯಗಳನ್ನು ಅಭಿವೃದ್ಧಿಗೊಳಿಸಲು ಒಟ್ಟು 4 ಕೋಟಿ ಅನುದಾನವನ್ನು ಘನ ಸರ್ಕಾರ ನೀಡಿದೆ. ಘನ ಕರ್ನಾಟಕ ಸರ್ಕಾರದ ಆದೇಶದಂತೆ ಎಲ್ಲ ರೆವಿನ್ಯೂ ದಾಖಲೆಗಳು, ಕಂದಾಯ ದಾಖಲೆಗಳನ್ನು ಭೂ ಸುರಕ್ಷಾ ಯೋಜನೆ ಮೂಲಕ ಡಿಜಿಟೀಕರಣ ಮಾಡುವಂಥ ಗಣೀಕರಣಗೊಳಿಸುವ ಸರ್ಕಾರ ಉತ್ತಮ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಬಹುಮಾಲೀಕತ್ವ ಹೊಂದಿರುವ ಖಾತೆಗಳನ್ನು ಏಕಮಾಲೀಕತ್ವ ಖಾತೆದಾರರನ್ನಾಗಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡುವ ಯೋಜನೆಯು ಕೂಡ ಸರ್ಕಾರದಿಂದ ಅನುಷ್ಠಾನಗೊಳಿಸಿ ನಮೂನೆ 1-5 ಮೂಲಕ ಪ್ರತಿಯೊಬ್ಬರಿಗೂ ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಪ್ರತಿ ಗ್ರಾಮಗಳನ್ನು ಮಾಡಲು ಸರ್ಕಾರ ಆಯೋಜನೆ ಮಾಡಿಕೊಂಡಿದೆ. ಸರ್ಕಾರದ ಎಲ್ಲ ತರಹದ ಜಮೀನುಗಳನ್ನು, ಕೆರೆಗಳನ್ನು ಸಂರಕ್ಷಿಸಲು ಲ್ಯಾಂಡ್ ಬೀಟ್ ಮೂಲಕ ಎಲ್ಲ ಸರ್ಕಾರಿ ಜಮೀನುಗಳನ್ನು ರಕ್ಷಿಸುವ ಕಾರ್ಯ ಕೂಡ ನಡೆಯುತ್ತಿದ್ದು ನಮೂನೆ 57 ಬಗರುಕುಂ ಅರ್ಜಿಗಳನ್ನು ಶೀಘ್ರದಲ್ಲಿ ವಿಲೆಗೊಳಿಸುವ ಸರ್ಕಾರದ ಯೋಜನೆ ಬಗರುಕುಂ ಆ್ಯಪ್ ಮೂಲಕ ನಡೆಯುತ್ತಿದ್ದು ಎಲ್ಲ ರೈತರಿಗೆ ಭೂಮಿಯ ಹಕ್ಕು ನೀಡುವ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಿಂದ ಸಾಗರ ತಾಲೂಕು, ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶ ಪ್ರಗತಿಯೆಡೆಗೆ ಹೆಜ್ಜೆ. ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು, ಸಹಕಾರ ಬಹಳ ಮುಖ್ಯ. ದೇಶದಲ್ಲಿ ಇವತ್ತು ಏನು ಶಿಕ್ಷಣ, ಆರೋಗ್ಯ, ರಸ್ತೆ, ಮೂಲ ಸೌಕರ್ಯಗಳನ್ನು ಕೊಡುವ ಮೂಲಕ ಭಾರತವನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಎ.ಸಿ. ಸಾಹೇಬರು ಹೇಳಿದಾಗೆ ಭಾರತದ ಇವತ್ತು ಪ್ರಗತಿಗೆ ನಾವೆಲ್ಲರೂ ಕಾರಣಕರ್ತರಾಗಬೇಕು. ದೇಶ ಇವತ್ತು ಮುನ್ನಡೆಸುವಂಥ ದಿನದಲ್ಲಿ ಹಿಂದೆ ಹಾಕಿಕೊಟ್ಟಂಥ ಬುನಾದಿಗಳನ್ನು ಏನೇನು ಹಾಕಿಕೊಟ್ಟಿದ್ರು ದೇಶದ ಪ್ರಗತಿಗೆ ಅವೆಲ್ಲವನ್ನ ನಾವು ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳು, ಈ ರಾಜ್ಯದ ಎಲ್ಲ ಸಚಿವರುಗಳು ಇವತ್ತು ಕರ್ನಾಟಕ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಕೊಟ್ಟಂಥ ಇವತ್ತು 5 ಗ್ಯಾರಂಟಿಗಳು ಈ ರಾಜ್ಯದ ಸಣ್ಣ ಬಡವನ ಮನೆಗೂ ಸಹ ಮುಟ್ಟುವ ಮೂಲಕ ಸುಮಾರು 54,000 ಕೋಟಿ ಅದೂ ಸಹ ಒಂದು ಈ ರಾಜ್ಯದ ಅಭಿವೃದ್ಧಿಯ ಆಗಿದೆ. ಬಹುಶಃ ಬಡವನ ಮನೆ ಇವತ್ತು ಬೆಳಕು ಕಾಣಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂಥ 5 ಗ್ಯಾರಂಟಿಯೂ ಸಹ ಒಂದಾಗಿರುತ್ತೆ ಅನ್ನೋದು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಹಳ ಕಡೆ ಇವತ್ತು ನಾವು ಒತ್ತು ಕೊಡಬೇಕಾಗಿದ್ದು ಶಿಕ್ಷಣ ಈ ದೇಶದ ಪ್ರಗತಿಯ ಮೂಲ ಕಾರಣ. ಇವತ್ತು ಇಡೀ ರಾಜ್ಯದ ದೇಶದಲ್ಲಿ ನಾವು ಮೊದಲ ಆದ್ಯತೆ ಆ ಶಿಕ್ಷಣಕ್ಕೆ ಕೊಡಬೇಕು, ಎರಡನೇದು ಆರೋಗ್ಯ ಕೊಡಬೇಕು, ಮೂರನೇದು ರಸ್ತೆ ಕೊಡಬೇಕು. ನನಗೆ ಒಂದು ಬೇಸರ, ಈ ನೆಟ್ವರ್ಕ್ ಪ್ರಾಬ್ಲಮ್ ಸಹ ಈ ದೇಶದ ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಇದೆ. ಸಾಗರ ಸಿಟಿ ಬಿಟ್ಟರೆ ಆನಂತರ ಈ ನೆಟ್ವರ್ಕ್ಗಳು ಸಮಸ್ಯೆ ಭಾಳ ಇದೆ. ಎಲ್ಲೂ ಹೋದರೂ ನೆಟ್ವರ್ಕ್ ಸಿಗೋದಿಲ್ಲ. ಅದರಲ್ಲೂ ತುಂಬ್ರಿ ಬ್ಯಾಕ್ವರ್ಡ್ ಕಡೆ ಹೋಗ್ಬಿಟ್ರೆ ನಮ್ಮ ಒಂದು ದಿವಸದಲ್ಲೇ ಒಂದು ಫೋನು ಸಿಗೋದಿಲ್ಲ. ನಮ್ಗೆ ಒಂದು ದಿವಸದಲ್ಲೇ ಇಂಥ ಒಂದು 21ನೇ ಶತಮಾನದಲ್ಲಿ ಈ ರಾಷ್ಟ್ರ ಇಷ್ಟು ಪ್ರಗತಿ ಹೊಂದುವಂಥ ಸಂದರ್ಭದಲ್ಲಿ ಅದನ್ನೂ ಸಹ ಆಗಬೇಕು ಅನ್ನೋ ನನ್ನ ಒಂದು ಭಾವನೆ. ರಾಷ್ಟ್ರದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಿರುವ 21ನೇ ಶತಮಾನದಲ್ಲಿ ಭಾರತದ ದೇಶ. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ. ನಾಯ್ಕ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಸಾದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮ್ ಇನ್ನಿತರರು ಉಪಸ್ಥಿತರಿದ್ದರು. ನಂತರ ಆರಕ್ಷಕರು, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. भारत भाग्य विधाता पंजाब सिंध गुजरात मराठा द्राविड उत्कल गंगा. ಒಂದು ಪರೇಡಿನ ನಾಯಕರಾದಂಥ ಯಲ್ಲಪ್ಪ ಆರಕ್ಷಕ ನಿರೀಕ್ಷಕರು ಇವರು
ಹೋಮ್ ಗಾರ್ಡ್ಸ್ ತಂಡ ಅದನ್ನು ಹಿಂಬಾಲಿಸಿ ಬಂದಿರತಕ್ಕಂಥ ಪ್ಲಾಟಾನ್ ಹೋಮ್ ಗಾರ್ಡ್ಸ್ ಸಾಗರ ಪ್ಲಾಟಾನ್ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ NCC ಸಾಗರ ತಂಡದವರು NCC ಸಾಗರ ತಂಡದ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರ ಶಾಲೆಯ ವಿದ್ಯಾರ್ಥಿನಿಯರು ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ ಸುಭಾಷ್ ನಗರ ಪ್ರೌಢಶಾಲೆ ಸ್ಕೌಟ್ ತಂಡ ಅದನ್ನು ಹಿಂಬಾಲಿಸಿ ಬರ್ತಿರುವ ಪ್ಲಾಟಾನ್ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಸಾಗರ ಗೈಡ್ಸ್ ತಂಡದವರು ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿನಿಯರು ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ MGN ಪೈ ಪ್ರೌಢಶಾಲೆ ಸಾಗರ MGN ಪೈ ಪ್ರೌಢಶಾಲೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಸೇವಾ ಸಾಗರ ಪ್ರೌಢಶಾಲೆ ಸಾಗರ ಸೇವಾ ಸಾಗರ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳು ಬರುತ್ತಿರುವ ಪ್ಲಾಟೂನ್ RMSA ಉರ್ದು ಪ್ರೌಢಶಾಲೆ ಸಾಗರ ಈ ತಂಡದವರು RMSA ಉರ್ದು ಪ್ರೌಢಶಾಲೆ ಸಾಗರ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಪ್ರಗತಿ ಸಂಯುಕ್ತ ಶಾಲೆ ಸಾಗರ ಪ್ರಗತಿ ಸಂಯುಕ್ತ ಶಾಲೆ ಸಾಗರ ವಿದ್ಯಾರ್ಥಿಗಳು ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೂನ್ ಕೋಯಾ ಉರ್ದು ಪ್ರೌಢಶಾಲೆ ಸಾಗರ ಮಹಮ್ಮದ್ ಕೋಯಾ ಉರ್ದು ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿನಿಯರು ಅದನ್ನು ಹಿಂಬಾಲಿಸಿ ಬರುತ್ತಿರುವ ಶಾಲೆ ಧ್ವಜವನ್ನು ಹಿಡಿದು ಪಥಸಂಚಲನದಲ್ಲಿ ಭಾಗವಹಿಸತಕ್ಕಂಥ ವಿದ್ಯಾರ್ಥಿಗಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಲಮಕ್ಕಿ ಮಾದರಿ ಹಿರಿಯ ಪ್ರಾಥಮಿಕಂತಹ ಎಲ್ಲ ಪ್ಲಾಟೂನ್ಗಳಿಗೂ ಕೂಡ ಶುಭಾಶಯಗಳು. ಸಾಮೂಹಿಕ ವ್ಯಾಯಾಮ ಇದು ಮುಗಿದ ತಕ್ಷಣ ಬೆಳಲ್ಮಕ್ಕಿ ಶಾಲೆಯ ವಿದ್ಯಾರ್ಥಿಗಳಿಂದ ಜಗತ್ತಿನಲ್ಲಿಯೇ ಭಾರತ ಅತ್ಯಂತ ದೊಡ್ಡ ಸುಸಂಸ್ಕೃತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಭಾರತೀಯರ ಸಂಭ್ರಮಕ್ಕೆ ಸಂವಿಧಾನ ನೀಡಿದ ಆಶಯವೇ ಪ್ರಮುಖ ಬುನಾದಿಯಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಣಪತಿ ಕೆರೆ ಪಕ್ಕದ ಶಾಶ್ವತ ಧ್ವಜಸ್ತಂಭದಲ್ಲಿ ಭಾನುವಾರ ನಗರಸಭೆ ವತಿಯಿಂದ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಯಂತ್ರದ ಗುಂಡಿ ಒತ್ತುವುದರ ಮೂಲಕ ನಮ್ಮ ಹೆಮ್ಮೆಯ ರಾಷ್ಟ್ರ ಧ್ವಜಾರೋಹಣಕ್ಕೆ ಮಾನ್ಯ ಶಾಸಕರು for national salute present. जनगण मन रंगा तव शुभ नामे जा जनगण मंगलदायक जय हे भारत भाग्य विधाता जय हे जय हे जय हे जय जय जय. ಧ್ವಜಾರೋಹಣ ಮಾಡುವ ಮೂಲಕ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಬಂಧುಗಳೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಈ ರಾಷ್ಟ್ರದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೊಡ್ಡ ರಾಷ್ಟ್ರವಾದಂಥ ಭಾರತದಲ್ಲಿ ಇವತ್ತು ಸಂಭ್ರಮ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಡೀ ದೇಶದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ಇವತ್ತು ನಮ್ಮ ರಾಷ್ಟ್ರ ಧ್ವಜ ಹಾರಿಸುವ ಮೂಲಕ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ.
ಇವತ್ತು ದೆಹಲಿಯಲ್ಲಿ ಪೆರೇಡ್ನಲ್ಲಿ ರಾಷ್ಟ್ರದ ಉದ್ದೇಶಿಸಿ ಮೋದಿಜಿಯವರು ಮಾತಾಡಿದರೆ, ಕರ್ನಾಟಕದಲ್ಲಿ ಮಾಣಿಕ್ಯ ನಮ್ಮ ಮೈದಾನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇವತ್ತು ನಾನು ಇಲ್ಲಿ ಇವತ್ತಿನ ಈ ನಮ್ಮ ಶಾಶ್ವತ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದೀವಿ ಬಂಧುಗಳು. ಈಗ ಮುಂದೆ ನಾವು ನೆಹರು ನಗರದಲ್ಲಿ ನಮ್ಮ ಯತೀಶ್ ಅವರ ಇವತ್ತು ರಾಷ್ಟ್ರ ಧ್ವಜವನ್ನು ಅಲ್ಲಿ ಹಾರಿಸ್ತಾ ಇದ್ದಾರೆ. ಬಂಧುಗಳೇ, ಇಷ್ಟೇ ಭಾರತದ ಇವತ್ತಿನ ಈ ಸಂಭ್ರಮಕ್ಕೆ ಈ ರಾಷ್ಟ್ರದ ಸಂವಿಧಾನ ಬಹಳ ಪ್ರಮುಖವಾದಂಥದ್ದು. ನಮ್ಮ 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಬಂದಿರುವಂಥ ರಾಷ್ಟ್ರದ ಸಂವಿಧಾನವನ್ನು ಬರೆದಿರುವಂಥ ಅಂಬೇಡ್ಕರ್ ಅವರ ಅವಾಗ ನೆನೆಬೇಕು. ಇವತ್ತು ಇಡೀ ದೇಶ, ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸುಮಾರು 140 ಕೋಟಿ ಇರುವಂಥ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಮಟ್ಟಿಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ರಾಷ್ಟ್ರ ಬಲಿಷ್ಠವಾಗಿ ಇರುವಂಥ ರಾಷ್ಟ್ರಕ್ಕೆ ಇಂಥ ಒಂದು ಅವಶ್ಯಕತೆ ಬೇಕಾಗಿತ್ತು. ಸಂವಿಧಾನವನ್ನು ಅಂದಿನ ಕಾಲದ ಅಂಬೇಡ್ಕರ್ರು ಸುಮಾರು 2 ವರ್ಷ ಕಾಲಗಳ ನಂತರ ಈ ಸಂವಿಧಾನವನ್ನು ಬರೆದು ರಾಷ್ಟ್ರಕ್ಕೆ ಅರ್ಪಣೆ ಮಾಡಿದಂಥ ಮಹಾನ್ ನಾಯಕರು ಅವರು ಇವತ್ತಿದ್ದಾರೆ. ಈ ರಾಷ್ಟ್ರಕ್ಕಾಗಿ ಭಾಳಷ್ಟು ಜನ ತ್ಯಾಗ ಮಾಡಿದಂಥ ನಾಯಕರನ್ನು ನೆನಪು ಮಾಡಬೇಕು. ಇವತ್ತು ನಾವು ಭಾರತ ಏನೋ ಸ್ವತಂತ್ರ ಬಂದಿದೆ, ಇವತ್ತು ಇಷ್ಟು ನಾವು ಸಂಭ್ರಮದಲ್ಲಿದ್ದೀವಿ ಅಂತ ಹೇಳಿದ್ರೆ ಅಂದಿನ ನಮ್ಮ ನಾಯಕರುಗಳೇ ಕಾರಣ ಆಗಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋದ್ರಲ್ಲಿ ಇವತ್ತು ಈ ರಾಷ್ಟ್ರವನ್ನು ಉಳಿಸೋ ದೃಷ್ಟಿಯಲ್ಲಿ, ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಉಳಿಸೋ ದೃಷ್ಟಿಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಒಂದಾಗಿರಬೇಕಾಗುತ್ತೆ. ಈ ರಾಷ್ಟ್ರ ಬಹುಭಾಷೆಗಳಿರುವಂಥ ರಾಷ್ಟ್ರ, ಎಲ್ಲ ಜಾತಿ ವರ್ಗ ಇರುವಂಥ ಈ ರಾಷ್ಟ್ರದಲ್ಲಿ ಸಮಾನತೆಯಲ್ಲಿ ಹೋಗಬೇಕನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಾವೆಲ್ಲರೂ ಭಾರತೀಯರಾಗಿ ಹೋಗೋಣ ಅನ್ನೋ ಮಾತನ್ನು ಇವತ್ತು ಹೇಳೋ ಮೂಲಕ ಉಪವಿಭಾಗಾಧಿಕಾರಿ ಯತೀಶ್ ಆರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ. ನಾಯ್ಕ್ ಇನ್ನಿತರರು ಹಾಜರಿದ್ದರು. ರಾಜ್ಯದಲ್ಲಿ ಮುಂದಿನ ಅವಧಿಯಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಗಾಂಧಿನಗರದ ಸ್ವಗೃಹದಲ್ಲಿ ಭಾನುವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಗೊತ್ತಿದೆ, ಖಂಡಿತ ಅದಕ್ಕೆ ಸಹಕಾರ ಮಾಡ್ತೀವಿ. ಯಾವ ಹಿರಿಯ ನಾಯಕರಿದ್ದಾರೆ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡೋದು. ಈ ಬಂಗಾರಪ್ಪನವರು ನಮ್ಮ ಗುರುಗಳಾಗಿದ್ದು, ಅನಂತರ ಆದಂತರ ಕಾಂಗ್ರೆಸ್ ಸೇವಕರು ನಾವು ಬೇರೆ ಬೇರೆ ಇದ್ದೀವಿ. ಇವತ್ತು ಅವ್ರು ನಮ್ಮ ಗುರುಗಳೇ. ಹಾಗೆ ಅವರು ಸಹ ಹಿಂದೆ ನನಗೆ 2 ಟರ್ಮು ಈ ರಾಜ್ಯದಲ್ಲಿ ನನಗೆ ಅಧಿಕಾರ ಕೊಡುವಂಥ ಕೆಲಸದಲ್ಲಿ ಅವರು ಇದ್ದರು. ಅವತ್ತು ನನ್ನ ಗುರುಗಳೇ. ಇವತ್ತು ಬೇರೆ ಪಕ್ಷದಲ್ಲಿ ಇದ್ದರೂ ಸಹ ಒಬ್ಬ ಹಿರಿಯರಾಗಿ ಅವ್ರು ರಾಜಕೀಯದಲ್ಲಿ ಹಿಂದೆ ಇರೋದ್ರಿಂದ ನನಗೆ ಅವರು ಸಹ ಒಬ್ಬರು ಗುರುಗಳೇ ಮಾದರಿಯಾಗಿ ಒಬ್ಬ ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕರಾಗಿ ನಾನು ಹೇಳಿದ್ದೀನಿ. ಅದು ಬಿಟ್ಟರೆ ನಾನು ಬೇರೆ ಏನು ಬಿಂಬಿಸಿದ್ದಲ್ಲ. ಅದು ರಾಜಕೀಯದಲ್ಲಿ ನಾನು ಯಾವತ್ತು ಹೇಳಿದ್ದೀನಿ, ನಾನು ಏನು ಇಲ್ಲ, ರಾಜಕೀಯದಲ್ಲಿ ನಾವು ಒಂದು ಸ್ವಲ್ಪ ವ್ಯತ್ಯಾಸ ಆದ ಬೈದಿ ಸಹಜ. ಆದರೆ ಈಗ ಅವರು ರಾಜಕೀಯದಲ್ಲಿ ಇಲ್ಲ. ಈಗ ಅವರಿಗೆ ನಾವು ಗೌರವ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅವರು ರಾಜಕೀಯ ಗುರುಗಳು ಅಂತೆ. ಈಗ ರಾಮುಲು ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಯಾರು ಬರೋದಿದ್ರೆ ನಾವೆಲ್ಲರಿಗೂ ಅವ್ರಿಗೆ ಕರೆದು ನಾವು ಗೌರವಿಸ್ತೀವಿ. ರಾಮನು ಬಂದರೆ ನಾವೇನು ಬೇಡ ಅನ್ನೋದಲ್ಲ, ನಾವು ಕರೆದ್ರೆ ಅವ್ರು ನಾವು ಕರೆಯಕ್ಕೆ ಹೋಗಲ್ಲ, ಅವ್ರು ಬಂದರೆ ನಾವು ತಗೊಳ್ತೀವಿ. ಇನ್ನೊಂದಿಷ್ಟು ಜನ ಭಾಳ ಜನ ಬರೋಕ್ಕೆ ತಯಾರಿದ್ದಾರೆ. ನೀವು ಬರೆದಿಡ್ಕೊಳ್ಳಿ, ಮುಂದೇನೂ ಸಹ ಇದೇ ಸರ್ಕಾರವನ್ನು ರಾಜ್ಯದಲ್ಲಿ ಮತ್ತೆ ತರುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಡೈನಾಮಿಕ್ ಆದಂಥ ಉಪಮುಖ್ಯಮಂತ್ರಿಗಳು ಸುಮ್ಮನೆ ಬಿಡೋರಂತೂ ಅಲ್ಲ. ಖಂಡಿತ ಬರೆದಿಟ್ಕೊಳ್ಳಿ. ಅವ್ರು ನಮಗೆಲ್ಲ ಹೇಳಿದ್ದಾರೆ, ಏನು ಹೆದರ್ಕೋಬೇಡಿ, ಮುಂದಿನ ಚುನಾವಣೆ ರೆಡಿಯಾಗಿದ್ರೆ ನಾನು ತರುವಂಥ ಕೆಲಸ ನಂದು ಅಂತ ಅವತ್ತು ಹೇಳಿದ್ದಾರೆ. ಹಂಗಾಗಿ ಇವತ್ತು BJP ಒಡೆದ 3 ಬಾಗಿಲಾಗಿದೆ. ಅವರು ಗಟ್ಟಿ ಮಾಡ್ಕೊಳ್ಳೋದಷ್ಟೇ ಕಷ್ಟ ಇದೆ. ಯಾಕಂದ್ರೆ ಅದು ನಿಲ್ಲೋ ಆಗಲ್ಲ, ಅದು ಭಾಳ ಕಷ್ಟ ಇದೆ. ಯಾಕಂದರೆ ವಿಜಯೇಂದ್ರ ನೇತೃತ್ವವನ್ನು ಒಪ್ಕೊಳ್ಳಲ್ಲ. ಅವರ ಏನು ದಬ್ಬಳಿಕೆ, ಅವ್ರ ನಡವಳಿಕೆಗಳು ಭಾಳ ಇದರಲ್ಲಿ ಇರೋದ್ರಿಂದ ಅವ್ರ ಹತ್ರ ಎಲ್ಲ ಇರ್ಬೋದು, ಈಗೇನಾದ್ರು ಇರ್ಬೋದು ಜನ. ಆದರೆ ಮುಂದೆ ರಾಜಕೀಯವಾಗಿ ಕಷ್ಟ ಇದೆ. ಅವ್ರ ಪಕ್ಷದಲ್ಲಿ 3 ಭಾಗ ಆಗೋಗಿದೆ. ಆ 3 ಭಾಗ ಒಂದುಗೂಡಿಸೋದು ಭಾಳ ಕಷ್ಟ. ಈಗ ಮಂತ್ರಿ ಸ್ಥಾನ ಕೊಡೋದಾದರೆ ನಾನು ಒಂದು ಆಕಾಂಕ್ಷೆ ಅಂತ ಹೇಳಿದ್ದೀನಿ. ಕೊಟ್ಟರೆ ಅದಕ್ಕೆಲ್ಲ ದೇವರ ಆಶೀರ್ವಾದ ಬೇಕಂತ ಹೇಳಿದ್ದೀನಿ. ದೇವರ ಆಶೀರ್ವಾದ ಬೇಕು, ಡೆಲ್ಲಿ ನಾಯಕರ ಆಶೀರ್ವಾದ ಬೇಕು, ರಾಜ್ಯ ನಾಯಕರ ಆಶೀರ್ವಾದ ಬೇಕು. ಇವೆಲ್ಲ ಇದ್ರೆ ತಾನೇ ಆಗೋದು. ಕೊಟ್ಟರೆ ಖಂಡಿತವಾಗಿ ನಿಭಾಯಿಸ್ತೀನಿ. ಕೊಡೋಕ್ಕೆ ಕೇಳಿದ್ದೀನಿ. ಕೊಟ್ಟರೆ ಆಯಿತು. ಕೊಡೋದ್ರೆ ಹೈಕಮಾಂಡು ಮತ್ತು ರಾಜ್ಯ ನಾಯಕರು ನಿರ್ಧಾರಕ್ಕೆ ಗೊತ್ತಾಗ್ತದೆ. ಅದ ನೀವೀಗ ನನ್ನ ಹಕ್ಕನ್ನು ಕೇಳ್ತೀನಿ. ಒಬ್ಬ ರಾಜ್ಯದ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ, ಬಂಗಾರಪ್ಪನವರ ಗರಡಿಯಲ್ಲಿ ಬಂದಂಥವನಾಗಿ, 3 ಸರಿ ಕ್ಷೇತ್ರದ MLA ಆಗಿ, ಅಥವಾ ಈಡಿಗ ಸಮಾಜದ ಒಬ್ಬ ನಾಯಕನಾಗಿ ಕೇಳಿದ್ದೀನಿ. ಕೊಡೋದು ಬಿಡೋದು ರಾಜ್ಯದ ನಾಯಕರಿಗೆ ಬಿಟ್ಟಿದ್ದು, ಕೇಂದ್ರದ ನಾಯಕ. ಅತಿವೃಷ್ಟಿದ ಪರಿಹಾರಕ್ಕೆ
ರಾಜ್ಯ ಸರ್ಕಾರ ರಸ್ತೆಗಳಿಗೆ ಮೂಲಸೌಕರ್ಯದ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಆಮೇಲೆ ಮನೆಗಳದ್ದು ಇನ್ನೂ ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಮಾಡ್ತಾರೆ. ಮತ್ತು ಬೆಳೆ ನಷ್ಟ ಆಗಿರೋಂಥ ಇನ್ಶೂರೆನ್ಸಲ್ಲಿ 17 ಕೋಟಿ ರೂಪಾಯಿ ಹತ್ತತ್ರ ಬಂದಿದೆ. ನಮ್ಮ ತಾಲೂಕಿಗೆ ಬಂದಿದೆ, ಇಲ್ಲಿ ಸಾಗರಕ್ಕೆ ಬಂದಿದೆ, ಮತ್ತು ಹೊಸನಗರಕ್ಕೂ ಸಹ ಬಂದಿದೆ. ಇನ್ನು ಅತಿವೃಷ್ಟಿಯಲ್ಲಿ ಮನೆ ಕಳ್ಕೊಂಡವರಿಗೆ ಅದು ಈಗಾಗಲೇ ಅದು ಪ್ರಗತಿಯಲ್ಲಿದೆ. ಈ ಸರಿ ಅದನ್ನು ಮಾಡಿಕೊಡ್ಬೇಕು. ಅದು ಇದೆಯಲ್ಲ, ಏನು ಕೆಲವರಿಗೆ ಯಾವುದೇ ದಾಖಲೆ ಇದ್ರೂ ಕೊಡಬೇಕು ಅನ್ನೋದ್ರಿಂದ ಇದರಲ್ಲಿ ಸ್ವಲ್ಪ ತಡ ಆಗಿದೆ. ಖಂಡಿತ ಅದನ್ನು ಕೊಡ್ತಾರೆ. ಇದರಲ್ಲೂ ಸಹ ಬೈಪಾಸ್ ಆಗುತ್ತೆ. ಯಾವುದು ನಮ್ಮ ಸಿಟಿಯಲ್ಲಿ ಬರಲ್ಲ. ತಾಳಗುಪ್ಪನೂ ಬೈಪಾಸ್ ಆಗುತ್ತೆ, ನಮ್ಮ ಸಾಗರನೂ ಬೈಪಾಸ್ ಆಗುತ್ತೆ. ಆನೆದು ನೋಡಿ, ಆನೆ ಭಾಳಷ್ಟು ಆನೆಗಳು ಹಿಂದೆ ಸುಮಾರು 1000 ಚಿಲ್ಲರೆ ಆನೆ ಇದ್ದಿದ್ದು ಡಬಲ್ ಆನೆಗಳಾಗಿವೆ. ಅವು ಎಲ್ಲಿ ಹೋಗಬೇಕು, ಏನು ಹೋಗ್ಬೇಕು ಅನ್ನೋಕ್ಕೆ ಯಾವುದೇ ದಾರಿ ಗೊತ್ತಿಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ, ಕಾಡನ್ನು ಕಡಿದು ನಾಡು ಮಾಡಿದ್ದಾರೆ. ಅವು ಕಾಡೇ ಇಲ್ಲ ಇವತ್ತು. ನಾಡು ಯಾವುದು, ಕಾಡು ಯಾವುದು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದೆ. ಭಾಳ ಜನ ಕಾಡಿಲ್ಲದೆ ಇವತ್ತು, ಮಂಗನೂ ಅಷ್ಟೇ. ಇವತ್ತು ಏನಾಗಿದೆ, ಕಾಡಿಂದ ಇವತ್ತು ನಾಡಿಗೆ ಬರ್ತಾಯಿದೆ ಅಂದರೆ ಕಾಡು ನಾಶ ಆಗಿದೆ. ಹಾಗಾಗಿ ಆಕಸ್ಮಿಕ ಒಂದೊಂದು ಸರಿ ಅವು ಬರ್ತಾವೆ. ಬಂದಾಗ ನಾವು ಭಾಳಷ್ಟು ತಡೆ ಮಾಡಿದ್ದೀವಿ, ಹಾನಿಯಾಗಿದೆ. ಹಾನಿಯಾದರೂ ಸಹ ಆ ರೈತರಿಗೆ ಏನು ಕೊಡಬೇಕು ಪರಿಹಾರನ ನಾವು ಕೊಡ್ತೀವಿ. ಒಬ್ಬ ವ್ಯಕ್ತಿ ಹಿಂದಿನ ಸರಿ ಒಂದು ಒಂಟಿ ಆನೆ ಬಂದು ಒಬ್ಬ ವ್ಯಕ್ತಿ ಕಾಡಿಗೆ ಹೋದಾಗ ಸಾಯಿಸಿತ್ತು. ಆವಾಗ ನಾನೇ ಸ್ವತಃ ಹೋಗಿ ಅಲ್ಲಿಯ ಆ ರೈತನಿಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಸ್ವಂತ 1 ಲಕ್ಷ ರೂಪಾಯಿನ ಕೊಟ್ಟು 1 ತಿಂಗಳೊಳಗೆ 15 ಲಕ್ಷ ರೂಪಾಯಿ ಚೆಕ್ಕನ್ನು ನಾನು ಕೊಡಿಸ್ಕೊಟ್ಟಿದ್ದೀನಿ. ಮಂತ್ರಿಗಳ ಹತ್ರ ಮಾತಾಡಿ, CCF ಹತ್ರ ಮಾತಾಡಿ ಇಮಿಡಿಯೇಟ್ಲಿ ಕೊಡಿಸಿದ್ದೀನಿ. ಅದನ್ನು ಮೊನ್ನೆ ಸಭೆಯಲ್ಲಿ ಹೇಳಿದ್ದಾರಂತೆ. ನಾನು ಅವರು ದುಡ್ಡು ಕೊಡ್ಬೇಕು 1 ತಿಂಗಳಾಯಿತು, ಅವರೆಲ್ಲ ಫಾರಿನಿಗೆ ಹೋಗಿದ್ರು ಹಾಗೆ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ಅರೆ, ಫಾರಿನಿಗೆ ಹೋಗಿರೋದು ಎಲೆಕ್ಷನ್ ಆದಮೇಲೆ ಆ ಯಪ್ಪಗೆ 1 ಲಕ್ಷ ಕೊಟ್ಟು ಆನಂತರ ನಾನು ಅದು ಚೆಕ್ಕೆಲ್ಲ ಕೊಟ್ಟೆ ನಾನು ಹೋಗಿ ಬಂದಿದ್ದು. ಅರೆ, ನನ್ನ ಮಗಳಿಗೆ ಅಲ್ಲಿ ಕೊಟ್ಟಿದ್ದಾಗ ನಾನು ಹೋಗೋದು ಬರೋದು ಮಾತುಗೆ ಇರುತ್ತೆ. ಇವರು ಅದನ್ನು ಹೇಳೋದು ಬಿಟ್ಟರೆ ಏನು ಮಾಡಿಲ್ಲ ಹೇಳಬೇಕು. ನಾನೇ ಇದಾದವರಿಗೆ 1 ಲಕ್ಷ ಕೊಟ್ಟು 15 ಲಕ್ಷ ರೂಪಾಯಿ ಬಡ ಕುಟುಂಬಕ್ಕೆ ನೆರವು ಮಾಡಿಕೊಟ್ಟವನೇ ನಾನು. ಯಾರು ಮಾಡಿದ್ದೀರಿ ಇದಕ್ಕೆ? ನಾನೇ ಸ್ವತಃ ನಿಂತು ಆ ಬಾಡಿಯಲ್ಲಿ ತರಿಸಿ ಎಲ್ಲ ಅಲ್ಲೇ ಮಾಜೂರು ಮಾಡಿಸಿ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು 1 ಲಕ್ಷ ಕೊಟ್ಟು ಆನಂತರ ಬಂದು ಎಲ್ಲ ಅಧಿಕಾರಿಗಳು ಕರೆಸಿ 15 ಲಕ್ಷ ಕೊಟ್ಟಿದ್ದೀನಿ. ಅದೆಲ್ಲರೂ ಸುದ್ದಿ ಆಗಿದೆ. ಇವತ್ತು ನಾನೇ ಕೆಲವು ತೋಟಗಳು ಹಾಳಾದಕ್ಕೆ ವೈಯಕ್ತಿಕ ದುಡ್ಡು ಕೊಟ್ಟಿದ್ದೀನಿ. ಇನ್ನೂ ಕೆಲವು ಕಡೆ ಇದು ಹಾಳಾಗಿದೆ, ಅವರಿಗೂ ವೈಯಕ್ತಿಕ ದುಡ್ಡು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಆದರೆ ಇದೇ ಥರ ಅಪಾದ್ಯ ಮಾಡೋದಲ್ಲ. ಇದೇ ನಾನು ಕರ್ಕೊಬಂದಿರ್ತೀವ, ಆಕಸ್ಮಿಕ ಬಂದಿದ್ದವು. ಇದನ್ನು ಓಡಿಸೋ ಜವಾಬ್ದಾರಿ ಅಧಿಕಾರಿಗಳು ಮಾಡಿದ್ದಾರೆ. ನಾನು ಸಹ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಇನ್ನೂ ಈ ಥರ ಆಗಬಾರ್ದು ಅಂತ. ಪಾಪ ಅವರು ಮಾಡೋದು ಮಾಡ್ತಾ ಇದ್ದಾರೆ. 1 ಆನೆ ಹೋದ್ರೆ ಮತ್ತೊಂದು 3 ಆನೆ ಹಿಂಗೆ ಬರ್ತಾ ಇದ್ದಾವೆ. ಅವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ಅವರಿಗೆ ದಾರಿ ತಪ್ಪಿ ಬಂದಿದ್ದವು. ಆಮೇಲೆ ಜ್ಞಾನೇಂದ್ರ ಹೇಳ್ತಾರೆ, ಒಬ್ಬ ಹಿರಿಯ ಮನುಷ್ಯ, ಯಾವ ಪ್ರಾಣಿಗಳು ಬೆಳೆ ನಾಶ ಮಾಡಿದ್ದಾರೆ ಅಂಥವ್ರನ್ನ ಸಾಯಿಸಬೇಕು, ಅಂಥ ನಾಯಿಗಳು ಸಾಯಿಸೋಕ್ಕೆ ಅಧಿಕಾರ ಕೊಡಿ ಅಂತಾರಲ್ಲ. ಎಂಥ ದುರಂತ ಇರ್ಬೋದು ಇಂಥ ಮನುಷ್ಯರೆಲ್ಲ ಸೇರಿ. ಆನೆ ಸಾಯಿಸ್ತೀರಾ ಜ್ಞಾನೇಂದ್ರ ಅವರೇ? ಈ ದೇಶದ ನಾವು ಪೂಜೆ ಮಾಡುವಂಥ ಇವತ್ತು ಆನೆಯನ್ನು ಗೌರವದಿಂದ ನೋಡುವಂಥ ಪೂಜೆ ಪುರಸ್ಕಾರದಲ್ಲಿ ನಮಸ್ಕಾರ ಮಾಡ್ತೀವಿ. ಆನೆ ಸಾಯಿಸ್ತೀರಾ? ಹಾಗಾದ್ರೆ ಮಂಗನ ಸಾಯಿಸ್ತೀರಾ ನೀವು? ಮಂಗ ಅಂದರೆ ನಮಗೆ ಇವತ್ತು ಆಂಜನೇಯ. ಹಾಗಾದರೆ ನಿಮ್ಮ ಹಿಂದುತ್ವದ ದೈವ ಭಕ್ತಿ ಎಲ್ಲಿ ಹೋಯ್ತು ನಿಮಗೆ? ಒಬ್ಬ ಹಿರಿಯ ಮನುಷ್ಯನಾಗಿ ಅಂಥ ಪ್ರಾಣಿಗಳನ್ನ ಸಾಯಿಸ್ರಿ ಅಂತ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ನನಗೆ ಭಾಳ ಬೇಸರ ಆಯ್ತು ರೀ. ನಾವು ಯಾವುದಂತ ಮಾಡಲಿಕ್ಕೆ ಬಿಡೋದಿಲ್ಲ, ಯಾವ ಪ್ರಾಣಿನೂ ಸಾಯಿಸೋಕ್ಕೆ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವನು ಹಿಡ್ಕೊಂಡು ಕಾಡಲ್ಲಿ ಬಿಡೋದು ಬಿಟ್ಟರೆ ಬೇರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವರೇ. ನಾನು ಖಂಡಿತ ಒಬ್ಬ ಶಾಸಕನಾಗಿ ನನಗೂ ಸಹ ಈ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದೆ. ಅವ್ರಿಗಿಂತ ಹೆಚ್ಚಾಗಿ 100ರಷ್ಟು ನನಗೆ ಕಾಳಜಿ ಇದೆ. ಸ್ವತಃ ಬೇಡೂರು ಹೋಗಿ ಒಂದು ಸರಿ ಮಳೆಗಾಲದಲ್ಲಿ ಹಿಂದೆ ತುಂಬ ಹಾನಿಯಾಗಿ ಹೋಯಿತು. ಸರ್ಕಾರ ನೋಡಲಿಲ್ಲ, ನಾನೇ ಮನೆ ಹೊಕ್ಕು ಇಡೀ ಒಂದು ಹೋಬಳಿಯ ಜನರಿಗೆ ದುಡ್ಡು ಕೊಟ್ಟು ಬಂದಿದ್ದೆ, ಸ್ವಂತ ದುಡ್ಡು ಕೊಟ್ಟು ಬಂದವು. ಈಗಲ್ಲ, ಆಗ. ಹಾಗೆ ನನ್ನ ಹತ್ರ ಆ ಥರ ಶಕ್ತಿ ಇದೆ. ಖಂಡಿತವಾಗಿ ಆ ಬಡವರ ಪರವಾಗಿ ನಾನು ನಿಂತ್ಕೊಳ್ತೇನೆ. ಆಕಸ್ಮಿಕವಾಗಿ ಬಂದಂಥ ಸಂದರ್ಭದಲ್ಲಿ ಆಗ್ತವೆ ಇವೆಲ್ಲ. ಇದರಿಂದ ಇದಕ್ಕೆ ರೈತರು ಸಹ ಸಹಕಾರ ಮಾಡಬೇಕು ಅಂತ ಮಾತನ್ನು ಹೇಳಿ, ಯಾವ ವಿಚಾರ ಇರಲಿ ಅದನ್ನು ಸರಿ ಮಾಡುವಂಥದ್ದು ನಾವು ದಿಕ್ಕಿನ ಹೋಗ್ಬೇಕು. ಅಷ್ಟು ಬಿಟ್ಟರೆ ಇದನ್ನು ವಾದ ಮಾಡೋದಲ್ಲ. ಇದು ನಾವೇನು ಹೇಳಿಲ್ಲ, ಯಾರು ಹೇಳಿದ್ರು ಅವ್ರು ಕೇಳ್ಕೊಂಡ್ವಿ. ಸರ್, ಬಹುಗ್ರಾಮ ಮತ್ತು ಗಂಗಾ ಕೆಲವು ಪಂಚಾಯತಿಯಲ್ಲಿ ಗುತ್ತಿಗೆದಾರರು ಅವನು ಸ್ವಲ್ಪ ಬರ್ತಾ ಇಲ್ಲ. ಅವರು 2-3 ಕಡೆ ಹಿಡ್ಕೊಳ್ಳೋದ್ರಿಂದ ನೆಗ್ಲೆಕ್ಟ್ ಮಾಡಿದ್ದರಿಂದ ಆ ಗುತ್ತಿಗೆದಾರದ ಮೇಲೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. 3 ನೋಟಿಸ್ ಕೊಟ್ಟ ಮೇಲೆ ಅವ್ರ ಮೇಲೆ ಅವರು ವಜಾ ಮಾಡಿ ಬೇರೆ ಟೆಂಡರ್ ಕರೀಲಿಕ್ಕೆ ಅವಕಾಶ ಇದೆ. ಬಹುಗ್ರಾಮ ಯೋಜನೆ ನಮ್ಮ ಮುಂದಿನ ಮೇ ತಿಂಗಳಲ್ಲಿ ನಾವು ಎಲ್ಲಿ ಹಕ್ಕರೆ ಹತ್ರ ಗುಗ್ಗೋಡಿಂದ ಅದನ್ನು ಉದ್ಘಾಟನೆ ಮಾಡುವಂಥದ್ದಿದೆ. ಮಂತ್ರಿಗಳೆಲ್ಲ ಬರ್ತಾರೆ.
ಅದನ್ನು ಉದ್ಘಾಟನೆ ಮಾಡಿ 3 ಹೋಬಳಿಗೂ ಕೊಡಲಿಕ್ಕೆ. ಈಗ ಒಂದು ಹೋಬಳಿಗೆ ನಾವು ಇದ್ರ ನೀರು ಕೊಡ್ತಾ ಇದ್ದೀವಿ, ಇಲ್ಲಿ ನಮ್ಮ ಅಂಬ್ಲಿಗೋಳ ಡ್ಯಾಮಿಂದ ಕೊಡ್ತಾ ಇದ್ದೀವಿ. ಇಲ್ಲಿರುವಂಥ 3 ಹೋಬಳಿಗೂ 2 ಹೋಬಳಿಗೆ ನಿರಂತರವಾಗಿ ನೀರು ಕೊಡೋದನ್ನ ಖಂಡಿತ ನಾವು ಮಾಡಿಕೊಡ್ತೀವಿ, ರೆಡಿಯಾಗಿದ್ದೀವಿ. ಖಾಸಗಿ ಬಸ್ನವರಿಗೆ ನಿಮ್ಮ ಪರ್ಮಿಟ್ ಇದ್ದರೆ ಟೈಮ್ ಕೊಡಬೇಕಲ್ಲ. ಪರ್ಮಿಟ್ ಇದೆ ಅಂತ ನೀವು ಎಲ್ಲಿ ಬೇಕಾದ್ರೂ ಓಡಿಸೋದಲ್ಲ. ಅದು ಪರ್ಮಿಟ್ ಇದ್ದು ನಿಮ್ಮ ಟೈಮ್ ಫಿಕ್ಸಿಂಗ್ ಇರ್ತಾವೆ. ಇಲ್ಲಿಂದ ಇಲ್ಲಿ ಹೊಡೋದು ಅಂತ ಇರುತ್ತೆ. ಹಿಂದೆ ನಾನು ಸಹ ಕೆಲವು ಕೇಳ್ಕೊಂಡಾಗ ನಮ್ಮ ಬಸ್ಗಳನ್ನ ತಡೆ ಹಿಡಿದಿದ್ದೀನಿ. ಅವ್ರು ಆದಮೇಲೆ ನೀವು ಬಿಡ್ರಪ್ಪ ಅಂತ ಹೇಳಿದ್ದೀನಿ. ನಮ್ಮದು ಸರ್ಕಾರದ ಒಂದು ಇದೆಯಲ್ಲ, ನಡಿಬೇಕಲ್ಲ ನಮ್ಮದು. ಹಾಗಾಗಿ ಅವ್ರಿಗೇನು ಹೊಟ್ಟೆ ಮೇಲೆ ಹೊಡಿಬೇಕಂತ ನಮ್ದು ಏನು ಇದಿಲ್ಲ. ನೋಡಿ ಅದೇ ಇದ್ದರೆ ನಮ್ಮ ಗಮನಕ್ಕೆ ತರ್ರಿ, ನಾವು ಸಹಕಾರ ಕೊಡ್ತೀವಿ. ಒಳ್ಳೆ ಕತೆ, ನಾವು ಬಸ್ ಬಿಡಬಾರ್ದಾ? ಇಲ್ಲ ನೀವು ಬಿಡ್ರಿ. ನೀವು ಬಿಡೋದಾದರೆ ನಾವು ಬೇರೆ ಕಡೆ ರೂಟೇ ಹಾಕ್ತೀವಿ. ನೀವು ಪ್ರೈವೇಟರು ನೀವು ಬಿಡೋದಾದರೆ ಹಳ್ಳಿ ಕಡೆ ಬಿಡ್ತೀರಾ? ಬಿಡಲ್ಲ. ಒಂದು 2 ವಾರ ಬಿಡ್ತೀರಿ, ನಿಮಗೆ ಲಾಸ್ ಅಂತ ಬಿಡ್ತೀರಿ, ಕೊಡಲ್ಲ. ನೀವು ಬಿಡಿ. ನೀವು ಬಿಟ್ಟರೆ ನಾನು ನನ್ನ ಗೌರ್ಮೆಂಟ್ ಗಾಡಿನ ಹಳ್ಳಿ ಕಡೆ ಬಿಡಲ್ಲ. ನಾನು ರೂಟಿ ಹಾಕ್ತೀನಿ ಬೇಕಾದ್ರೆ, ನನಗೇನು ಅಭ್ಯಂತರ ಇಲ್ಲ. ಅವ್ರು ಇಲ್ಲ ಅಂದಿರ್ತಾನೆ ನಾವು ಹಾಕ್ತಾ ಇರೋದು. ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದಲ್ಲ ನಮಗೆ. ಇಲ್ಲ ನೀವು ಮಾಡಿ ನೀವು ಪಾಸ್ ಕೊಡಿ, ನಾವೇನು ಬೇಡ ಅಂತ ಅಲ್ವಾ? ಹಂಗಾಗಿ ಆ ಸಮಸ್ಯೆ ಇದ್ದರೆ ಬಗೆಹರಿಸೋಣ. ಅವರು ಪಾಪ ಕೊರೋನಾದಲ್ಲಿ ನೊಂದಿದ್ದಾರೆ, ಕೊರೋನಾದಲ್ಲಿ ತೊಂದರೆ ಆಗಿದೆ, ಅದಕ್ಕೆ ಸಹಕಾರ ಕೊಡ್ತೀನಿ. ನಾನು ಒಬ್ಬ ಶಾಸಕನಾಗಿ ನನಗೆ ಗೊತ್ತಿದೆ ಅವರ ಕಷ್ಟ ಏನನ್ನೋ ನನಗೆ. ತೀವ್ರ ಅನಾರೋಗ್ಯದಿಂದ ಶಿವಮೊಗ್ಗದ ಮೆಟ್ರೋ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಉಮೇಶ್ ಮಗವೀರ ಅವರ ಕುಟುಂಬಕ್ಕೆ ಭಾನುವಾರ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರು 25,000 ರೂಪಾಯಿ ಆರ್ಥಿಕ ಸಹಕಾರವನ್ನು ಪತ್ರಕರ್ತರ ಸಂಘದ ಮೂಲಕ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಿ ನಾಗೇಶ್, ಕಾರ್ಯದರ್ಶಿ ಮಹೇಶ್ ಹೆಗಡೆ, ಖಜಾಂಚಿ ಎಂಜಿ ರಾಘವನ್, ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಸಂಘದ ಗಿರೀಶ್ ರಾಯ್ಕರ್, ಇಮ್ರಾನ್, ಸತ್ಯನಾರಾಯಣ್, ಜಮೀಲ್, ರವಿ, ರಫೀಕ್ ಬ್ಯಾರಿ ಇನ್ನಿತರರು ಹಾಜರಿದ್ದರು. ಈಗ ವ್ಯಕ್ತಿಗಾಗಿ 25,000 ನಾನು ಕೊಡ್ತಾ ಇದ್ದೇನೆ ತಾಯಿ, ತಗೊಂಡು ಇಟ್ಕೊಳ್ಳಿ ಸರ್. ನೀವು ಸ್ವಲ್ಪ ಈ ಕಡೆ ನೋಡಿ. ಉಮೇಶ್ ಒಬ್ಬ ನಮ್ಮ ಪತ್ರಕರ್ತನಾಗಿ ತುಂಬ ಇದರಲ್ಲಿದ್ದ, ಭಾಳ ಇದಾಗಬಾರ್ದಾಗಿತ್ತು. ಅವನ ಆಗಿರೋದು ನೋವು ನಮಗೆಲ್ರಿಗೂ ಬಂದಿದೆ. ಎಲ್ಲರೂ ಜೊತೆಲಿದ್ದೀವಿ ನೋಡಿ, ಪತ್ರಿಕೆಯರು ಎಲ್ಲರೂ ನಿನ್ನೆ ಇದು ಮಾಡಿ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಇವ್ರದೊಂದು ನಮ್ಮ ನಾಗೇಶ್ ಅವರ ಟೀಮು ಅವರೆಲ್ಲರೂ ಸೇರಿ ಪತ್ರಿಕೆ ಬಳಗದ ಅವ್ರ ಜೊತೆಗಿದ್ದವರಿಗೆ ಯಾವತ್ತೂ ಅವ್ರು ನಿಮ್ಮ ಜೊತೆಗೆ ಇರ್ತಾರಂತ ಅರ್ಥ. ಹಾಗೆ ಅವ್ರ ಜೊತೆ ನಾನು ಇದ್ದೀನಮ್ಮ. ನಾನು ಒಬ್ಬ ಶಾಸಕನಾಗಿ ನಿನ್ನ ಮಗನ ಪರವಾಗಿದ್ದೇನೆ. ಇನ್ನೂ ಮಾಡಿಕೊಡ್ತೀವಿ, ಹೆದರಬೇಡಿ, ಆಯಿತಾ? ಓಕೆ, ಧೈರ್ಯ. ಸಾಗರದ ಗಾಂಧಿ ಮಂದಿರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಏರ್ಪಡಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾನುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಬಿಆರ್ ಜಯಂತ್, ಹೊಳೆಯಪ್ಪ, ಎಂ ಗಣಪತಿ, ಮಧುಮಾಲತಿ, ಸರಸ್ವತಿ ನಾಗರಾಜ್, ಗಣಪತಿ ಮಂಡಗಳೆಲೆ, ಪ್ರಭಾವತಿ, ಲಲಿತಮ್ಮ, ಕೆ ಸಿದ್ದಪ್ಪ, ಎಲ್ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ, ಬಂದು ನಮ್ಮ ಎಲ್ಲ ಮುಖಂಡರ ಜೊತೆಗೆ ಸಂತೋಷದಿಂದ ಧ್ವಜಾರೋಹಣ ಮಾಡಿದ್ದೀವಿ. ಇದು ಈ ರಾಷ್ಟ್ರಕ್ಕೆ ಕೊಡುವಂಥ ಮೌಲ್ಯಧಾರಿತವಾದಂಥ ಒಂದು ಗೌರವ ಅಷ್ಟೇ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಪಾರ್ಟಿ ಪಕ್ಷನ ನೋಡ್ದೇನೆ ಇವತ್ತು ಧ್ವಜಾರೋಹಣ ಮಾಡೋ ಮೂಲಕ ಇವತ್ತು ಭಾರತದ ಸಂವಿಧಾನಕ್ಕೆ 75 ತುಂಬಿರುವಂಥ ಹರ್ಷದ ದಿನದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಇದು ಬಹಳ ಸಂತೋಷ. ಕ್ಷೇತ್ರದ ಅಭಿವೃದ್ಧಿ ಮತ್ತು ಆರೋಗ್ಯ, ರಸ್ತೆ ಇವು ಬಹಳ ಪ್ರಮುಖವಾದಂಥ ಘಟ್ಟ. ಇವುಗೆ ಹೆಚ್ಚು ಒತ್ತು ಕೊಡಬೇಕಂತ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕಾಗಿ ಪೂರ್ತಿ ಶ್ರಮವನ್ನು ಹಾಕ್ತಾ ಇದ್ದೀವಿ. ಸರ್, ಈಗ ನಾಳೆ ಖಾಸಗಿ ಬಸ್ ಮಾಲೀಕರು ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೆ ನಿನ್ನೆ ಸಹ ಮೀಟಿಂಗ್ ನಡೆದಿದೆ, ಅವ್ರ ಹತ್ರ ಪರ್ಮಿಟ್ ಇದೆ ಅಂತ KRCT ಹೊತ್ತು, ಬಟ್ ಟೈಮಿಂಗ್ಸ್ ಇಲ್ಲ ಅಂತ ಹೇಳಿ RTO ಅವರು ಹೇಳ್ತಾ ಇದಾರಂತೆ ಸರ್. ಇದು ವಿಚಾರಕ್ಕೆ ಏನು ಹೇಳ್ತೀವಿ? ಪರ್ಮಿಟ್ ಇದ್ದಂತಲ್ಲ, ಟೈಮಿಂಗು ಕೊಡಬೇಕು. ಅವ್ರ ಟೈಮಿಂಗ್ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ಲಿ, ನಾವು ಬೇಡ ಅನ್ನಲ್ಲ. ಪರ್ಮಿಟ್ ಇದ್ರೆ ಟೈಮಿಂಗ್ ತೊಗೊಂಡು ಹೋಗಕ್ಕೆ ನಾವು ಏನು ಬೇಡ ಅನ್ನೋದಲ್ಲ. ಇವಾಗ ಪರ್ಮಿಟ್ ಇದೆ ಅಂತ ನೀವು ಎಲ್ಲಿ ಬೇಕಾದ್ರೂ ಓಡಿಸೋಕೆ, ಯಾವ ಟೈಮ್ ಬೇಕಾದ್ರೂ ಓಡಿಸೋದಲ್ಲ. ನಮ್ಮದು ಗೌರ್ಮೆಂಟ್ ಬಸ್ಸುಗಳಿದ್ದಾವೆ ಅಥವಾ ಇನ್ನೂ ಪ್ರೈವೇಟ್ನವ್ರು ಬೇರೆ ಬಸ್ಸುಗಳು ಇರ್ತಾವೆ. ಆದ್ದರಿಂದ ಅವರ ಹಕ್ಕುಗಳಿಗೆ ಹೋರಾಟ ಮಾಡೋಕ್ಕೆ ನಾವೇನು ಬೇಡ ಅನ್ನೋದಲ್ಲ. ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಆದ್ಯತೆ ಮೇಲೆ ಏನಾದ್ರು ಇದ್ರೆ ಕ್ರಮ ತಗೊಳ್ತೀವಿ. ನೋಡಿ, ನಾವು ಅವ್ರಿಗೇನು ಅಡಚಣೆ ಮಾಡಿಲ್ಲ, ಆಯ್ತಾ? ಯಾವ್ದಾದ್ರು ಆ ಥರ ಇದ್ರೆ ನನ್ನ ಗಮನಕ್ಕೆ ತಂದ್ರೆ ನನಗೆ ಅರ್ಜಿ ಕೊಟ್ಟು ಅದೇನಾರು ಇದ್ರೆ ನಾವು ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ. ಹಾಗಾದ್ರೆ ಶಾಸಕರು ಸಂಧಾನಕ್ಕೆ ಮುಂದಾಗ್ತಾರೆ. ರಾಷ್ಟ್ರಪತಿಗಳಿಗೆ ಅವರು ಲೆಟರ್ ಬರೆಯುವಂಥದ್ದು ಏನು ಅಂಥದ್ದು ಇಲ್ಲ. ಏನಾದ್ರು ಸಣ್ಣ ಪುಟ್ಟಿದ್ದಾರೆ ನನ್ನ ಗಮನಕ್ಕೆ ತರಬೇಕು, ನಾವು ಮಾಡಿಕೊಡ್ತೀವಿ. ಆದ್ರೆ ನಮ್ಮದು ಗೌರ್ಮೆಂಟ್ ಬಸ್ಸು ಇದೆಯಲ್ಲ, ಅದನ್ನು ನೋಡಬೇಕಲ್ಲ, ಅದನ್ನು ಅವೆಲ್ಲ ನಾವು ನೋಡ್ಬೇಕಲ್ಲ. ಅದೆಲ್ಲ ನೋಡಿಕೊಂಡು ಆದ್ಯತೆ ಬಾಧ್ಯತೆ ಮೇಲೆ ನಾವು ಕೊಡ್ತೀವಿ. ಅವ್ರಿಗೇನು ತೊಂದರೆ ಏನು ಕೊಟ್ಟಿಲ್ಲ ನಾವು.
ಅವ್ರು ಏನೇನು ಹೇಳಿದ್ದಾರೆ, ಕೆಲವು ಬಸ್ಸುಗಳನ್ನೆಲ್ಲ ಹಿಂದೆ ಮುಂದೆ ಬಿಡಬೇಕಂತ ಹೇಳಿದ್ನ ನಾನು ಕಮ್ಮಿ ಮಾಡಿಕೊಟ್ಟಿದ್ದೀನಿ. ಅವ್ರು ಹೇಳಿದ್ದೆಲ್ಲ ಮಾಡಿಕೊಟ್ಟಿದ್ದೀನಿ. ಇನ್ನೂ ಏನಾದ್ರು ಇದ್ದರೆ ಅವ್ರಿಗೆ ನನಗೆ ಮನವಿ. ಸಾಗರ ತಾಲೂಕಿನ ಎಡೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಭಾನುವಾರ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ನಟರಾಜ್ ಗೇರ್ಬೀಸ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ, ವಿಡಿಯೋ ಆದಾಯ್ತು ನೋಡ್ರಿ, ಆಗ್ತಾ ಇದೆಯಾ ವಿಡಿಯೋ? ಸದಸ್ಯರುಗಳೇ, ಕಾರ್ಯದರ್ಶಿಗಳೇ ಹಾಗೂ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ದಿವಸ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವೇ ಅಂತ ಹೇಳಿ ಭಾವಿಸ್ಬೋದು. ಯಾಕೆಂತ ಹೇಳಿದ್ರೆ ನನ್ನ ಪ್ರಕಾರ ಆಗಸ್ಟ್ 15ರಂದು ಸ್ವತಂತ್ರ ಸಿಕ್ಕಿ ಜನವರಿ 26ನೇ ತಾರೀಕು ನಿಜವಾದ ಸ್ವತಂತ್ರ ನಮಗೆ ದೊರಕಿದೆ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಯಾಕೆ ಹೇಳಿದ್ರೆ ಈ ನಮ್ಮ ದೇಶ ಇವತ್ತು ಇಷ್ಟೊಂದು ಮುಂಚೂಣಿಯಲ್ಲಿ ಇಷ್ಟೊಂದು ಪ್ರಗತಿ ಪಥದಲ್ಲಿ ಸಾಗಬೇಕಾದ್ರೆ, ತಾವೆಲ್ಲರೂ ಒಂದು ನೆಮ್ಮದಿಯ ಜೀವನ, ಸ್ವಾವಲಂಬಿಯ ಬದುಕನ್ನು ಕಾಣಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬರ್ಕೊಟ್ಟಂಥ ಈ ಒಂದು ಸಂವಿಧಾನ ಅಂತಲೇ ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಸ್ವತಂತ್ರ ಸಂದರ್ಭ, ಆ ಸಂದರ್ಭಕ್ಕೆ ಸರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಹಂತಕ್ಕೆ ಒಂದು ವೇಳೆ ಬರದೇ ಹೋಗಿದ್ರೆ ಇಂಥ ಬದುಕನ್ನು ನಾವು ಕಾಣಲಿಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ನೆನಪನ್ನು ಸಹ ನಾವು ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಈ ಸಂವಿಧಾನವನ್ನು ಬರೀಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿ, ತಮ್ಮ ಜೀವನದ ಸುಖ ದುಃಖಗಳನ್ನು ತ್ಯಾಗ ಮಾಡಿ ಸುಮಾರು 9 ಪದವಿಗಳನ್ನು ಪಡೆದು ಈ ಒಂದು ಸ್ವತಂತ್ರವನ್ನು ಬರೆದು ನಮಗೆ ಕೊಟ್ಟು ಈ ಸ್ವತಂತ್ರ ಈ ಒಂದು ಪ್ರಜಾ ಸಂವಿಧಾನವನ್ನು ಜನವರಿ 26ನೇ ತಾರೀಕು ನಮಗೆ ನಾವು ಅರ್ಪಿಸಿಕೊಂಡು ಈ ಒಂದು ದೇಶದಲ್ಲಿ ಕಾನೂನು ರೂಪಣೆಗೊಂಡು ಈ ದೇಶದಲ್ಲಿ ಇಷ್ಟೊಂದು ಸಮೃದ್ಧಿಯ ದೇಶ ಕಾಣಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೊಡುಗೆ ಮಹತ್ವದ್ದು, ಭಾರಿ ದೊಡ್ಡದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ದರಿಂದ ನಾವೆಲ್ಲರೂ ಇಂಥ ವಿಷಯಗಳನ್ನು ಅರ್ಥಕೊಂಡು ನಾವು ಮುಂದೆ ಜೀವನವನ್ನು ಮಾಡಬೇಕಂತ ಅನಿವಾರ್ಯತೆ ನಮಗೆಲ್ಲರೂ ಇದೆ. ಕಾನೂನು ಅರಿವು ತಮ್ಮ ಎಲ್ಲ ಜನಗಳಲ್ಲೂ ಕೂಡ ಇದರಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಕಾನೂನು ಅರಿವು ಪುಸ್ತಕಗಳನ್ನು, ಆ ಪುಸ್ತಕಗಳನ್ನು ಯಥೇಚ್ಛಾಗಿ ಓದಿ ಕಾನೂನು ಅರಿವುಗಳನ್ನು ತಾವು ಬೆಳೆಸೋದಂಥ ಒಂದು ರೂಢಿಯನ್ನು ತಮ್ಮೆಲ್ಲರಿಗೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.